ಫೈನಲಿ ರೀಚ್ಡ್ ಇನ್ ರಾಯಚೂರು. ನಾವು ಎಲ್ಲಿ ಹೇಳೋಕ್ಕಾಗಲಿಲ್ಲ, ಬೆಂಗಳೂರಾಗೂ ಹೇಳೋಕ್ಕಾಗಲಿಲ್ಲ, ಅಲ್ಲಿನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೆಂಗಳೂರು ಬಿಡಾಕತ್ತೀವಿ ನಾವು, ರಾಯಚೂರಿಗೆ ಹೊಂಟಿವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಒಂದೆರಡು ಲೊಕೇಶನ್ ನೋಡಿ ಸೀದಾ ರಾಯಚೂರಿಗೆ ಬಂದ್ವಿ. ರಾಯಚೂರಿಗೆ ಬಂದು ಟೀ ಶಾಪಾಗಿ ಟೀ ಕುಡ್ದು ನಾವು ಮನೆಗೆ ಹೊಂಟಿವಿ. ರಾಯಚೂರಾಗ ಬೆಳಗ್ಗೆ 6 ಗಂಟೆಗೆ ಬಿಟ್ಟವ್ರು ಬೆಂಗಳೂರು. ಆರಾಮಾಗಿ ನಿಧಾನ ಮಸ್ತಾಗಿ ಬಂದ್ವಿ, ಎಂಜಾಯ್ ಮಾಡ್ಕೊಂಡು. ಅಣ್ಣನೂ ರೆಡಿ ಆದ, ಶಿಟ್ ಯಾರಕ್ಕಾಗಲ್ಲ. ಸೀದಾ ಮನೆಗೆ ಹೋಗಿ ಮಸಾಲ ತೊಗೊಂಡು ಫ್ರೆಶ್ ಅಪ್ ಆಗಿ ಅಣ್ಣನ ಮತ್ತೆ ಡ್ರಾಪ್ ಮಾಡೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಚಾನಲಿನ ಫಸ್ಟ್ ವೆಲ್ಕಮ್ಮು ಆ್ಯಂಡ್ ಇದು ನಮ್ಮ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾವು ಬರೀ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅಂದ್ಕೊಂಡಿದ್ವಿ, 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ವೀಡಿಯೋಸು. ಆಮೇಲೆ ಗುಂಡವರು ಒತ್ತಾಯದ ಮೇರೆಗೆ ಇದು ಯೂಟ್ಯೂಬ್ ವೀಡಿಯೋಸು ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡ್ವಿ. ಅಲ್ಲಿಂದನೇ ಲೆಂತಿಯಾಗಿ ವೀಡಿಯೋ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಪ್ರಾಪರಾಗಿ ಸ್ಟಾರ್ಟಿಂಗ್ ಇಲ್ಲ ಎಂಡಿಂಗ್ ಇಲ್ಲ ವೀಡಿಯೋಸ್ಗಳಿಗೆ. ಆಮೇಲೆ ಹೇಳ್ಬೇಕಂದ್ರೆ ಎಲ್ಲೆಲ್ಲೋ ತೆಗ್ದು ಸ್ಟೋರೇಜ್ ಪ್ರಾಬ್ಲಮ್ ಬಂತಂತ ಹಿಂಗೆ ನಾವು ಪ್ಲ್ಯಾನ್ ಮಾಡಿದ್ದೇನೆಂದರೆ 30 ಸೆಕೆಂಡ್ಸು ಇನ್ಸ್ಟಾಗ್ರಾಮಿಗೆ ಬಿಡ್ಬೇಕಂತ ಅಷ್ಟೇ ಪ್ಲ್ಯಾನ್ ಮಾಡಿದ್ವಿ. ಅದು ವೀಡಿಯೋ ಮಾಡ್ತಾ ನಾವು ಏನು ಮಾಡಕತ್ತಿದ್ವಿ, ಒಂದೇ ಸಲ 2 ನಿಮಿಷ 3 ನಿಮಿಷ ಮಾಡಕತ್ತಿದ್ವಿ. ಆ ಪ್ಲೇಸ್ಗಳ್ನು ಚೆನ್ನಾಗಿತ್ತು. ಯಾಕೆ ಯೂಟ್ಯೂಬ್ ಚಾನಲೇ ಓಪನ್ ಮಾಡಿದ್ರಾಯ್ತು, ಯೂಟ್ಯೂಬಾಗೆ ಬಿಟ್ರಾಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಅರ್ಧಂಬರ್ಧ ವೀಡಿಯೋಸ್ ಅಲ್ಲೆಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ಮು ಹಂಗೆಲ್ಲ ಇದ್ದಾಗ ಚೂರು ಕ್ಯಾಪ್ಚರ್ ಮಾಡಿ ಕಂಟಿನ್ಯೂ ಮಾಡಿವಿ. ಒಂದು ಎಡಿಟ್ ಮಾಡಿ ಪ್ರಾಪರಾಗಿ. ಆದರೆ ಅದು ಚೆನ್ನಾಗಿ ಬಂದದೋ ಏನೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಒಟ್ಟಿನಲ್ಲಿ ಒಂದು ಸ್ಟಾರ್ಟಿಂಗ್ ಸ್ಟೇಜು ಭಾಳ ಏನಂತಾರೆ, ಭಾಳ ಕಲಿಯೋದದ ನಮಗಿನ್ನ ಸ್ಟಾರ್ಟಿಂಗು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮರ್ತು ಬಿಟ್ರೆ ಅದನ್ನು ಚೆನ್ನಾಗಿ ವೀಡಿಯೋ ಎಂಜಾಯ್ ಮಾಡಿರಿ. ಹಂಗೆ ನುಂಗಿಬಿಟ್ರೆ ಆಯ್ತು. ವೀಡಿಯೋ ಎಂಜಾಯ್ ಮಾಡಿರಿ ಸಾಕು. ವೀಡಿಯೋ ಎಂಜಾಯ್ ಮಾಡಿರಿ. ಬಾಯ್. ಇಲ್ಲಿಗೆ ಕರೆಕ್ಟು 100 ಕಿಲೋಮೀಟ್ರ್ ಬಂದ್ವಿ. 100 ಕಿಲೋಮೀಟ್ರ್ ಬಂದಾದಮೇಲೆ ಟೀ ಕುಡಿಯೋಕ್ಕಂತ ಸ್ಟಾಪ್ ಹಾಕಿದ್ವಿ. ಟೀ ಕುಡಿದು ಎನರ್ಜಿ ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಬಂದು ಗಜೇಂದ್ರಗಡ ರೀಚ್ ಆಗಿದ್ಮೇಲೆ ಇಲ್ಲಿಂದ ಗಾಡಿ ಓಡ್ಸೋಕ್ಕಾಗಲ್ಲ ಅಂತಂದು ಚಳಿ ಜಾಸ್ತಿ ಸೊಳಗೆ ನೈಟ್ ಅಲ್ಲೇ ಆಲ್ಟ್ ಆದ್ವಿ. ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಸೀದಾ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಾದ್ಮೇಲೆ ಗೊತ್ತಾಯಿತು ಹಸುವಾಗ್ಯದಂತ. ಹಸುವಾದ್ಮೇಲೆ ಸೀದಾ ನಾಷ್ಟ ಮಾಡೋಕ್ಕೆ ಸ್ಟಾಪ್ ಮಾಡಿದ್ವಿ. ಎಲ್ಲರೂ ಹೊಟ್ಟೆ ತುಂಬ ನಾಷ್ಟ ಮಾಡಾದ್ಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯಿತು ರೈಡ್. ನಾವು ಹುಬ್ಳಿ ಹೈವೇಗೆ ಬರೋಗಂಟ ಗೊತ್ತಿರಲಿಲ್ಲ ನಾವು ವೀಡಿಯೋ ಪೋರ್ಟ್ರೇಟ್ ತೆಗ್ದೀವಿ ಅಂತ. ಹುಬ್ಳಿಗೆ ಬಂದಮೇಲೆ ಗೊತ್ತಾಯಿತು ವೀಡಿಯೋ ವೈಡ್ ಆ್ಯಂಗಲ್ ತೆಗಿಬೇಕಂತ. ಇನ್ಮೇಲಿಂದ ಮಾತುಗಳು ಕಮ್ಮಿ, ವೀಡಿಯೋಸ್ ಜಾಸ್ತಿ. ವೀಡಿಯೋ ನೋಡಿರಿ, ಎಂಜಾಯ್ ಮಾಡಿರಿ.
next video soon.